ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಿಕು ಅಂಡ್ ವ್ಯಾಮ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಿದ್ರ ಡೇ ಟು ಕೊಯಂಬತ್ತೂರಲ್ಲಿ ನಾವೇನು ಮಾಡಿದ್ವಿ ಅಂತ. ಸೊ ಸೆಕೆಂಡ್ ಡೇ ನಾವು ತುಂಬ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಾವು ಸ್ಟೇ ಮಾಡೋ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ವೆರೈಟಿ ಆಫ್ ಬ್ರೆಡ್ಸ್. ನಾರ್ಮಲ್ ಬ್ರೆಡ್ ಇತ್ತು, ವೀಟ್ ಬ್ರೆಡ್ ಇತ್ತು, ಮಲ್ಟಿಗ್ರೇನ್ ಬ್ರೆಡ್ ಇತ್ತು, ಮತ್ತೆ ವೆರೈಟಿ ಆಫ್ ಬನ್ಸ್ ಇತ್ತು. ಇದಕ್ಕೆ ವೆರೈಟಿ ಆಫ್ ಜಾಮ್ಸ್ ಮತ್ತೆ ಬಟರ್ ಸಹ ಅವರು ಕೊಟ್ಟಿದ್ರು. ಮತ್ತೆ ನನ್ನ ಫೇವ್ರೆಟ್ ಕೌಂಟರ್ ಡೆಸರ್ಟ್ ಕೌಂಟರ್. ಎಷ್ಟು ವೆರೈಟಿ ಇತ್ತು ಅಂದರೆ ತುಂಬಾನೇ ನನಗೆ ಎಕ್ಸೈಟೆಡ್ ಆಗಿಬಿಟ್ಟೆ. ನಾನಂತೂ ಡೆಸರ್ಟ್ಸ್ ನೋಡಿದ್ದೆ. ಕ್ರೊಸಾಯಿನ್ ಇತ್ತು, ಸಿನಮನ್ ರೋಲ್ ಇತ್ತು, ಮಫಿನ್ಸ್ ಇತ್ತು, ಡೋನಟ್ಸ್ ಇತ್ತು, ಕುಕ್ಕೀಸ್ ಇತ್ತು. ಆಮೇಲೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಐಟಮ್ ಸಹ ಇತ್ತು. ನಾರ್ಮಲ್ ಇಡ್ಲಿ, ರವಾ ಇಡ್ಲಿ, ರಾಗಿ ಇಡ್ಲಿ, ಪೋಹ, ಪೊಂಗಲ್, ಉಪ್ಮಾ, ಸಮ್ ರೈಸ್ ಪಾತ್, ಮತ್ತೆ ಹೆಲ್ದಿ ಆಪ್ಷನ್ ಬೇಕಾಗಿರೋರ್ಗೂ ಸಹ ಇಲ್ಲಿ ಇತ್ತು. ಸಾರ್ಟೆಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ಎಗ್ಸ್, ಮತ್ತು ಡಿಟಾಕ್ಸ್ ವಾಟರ್, ಫ್ರೂಟ್ ಜ್ಯೂಸಸ್ ಆ ಥರ ಎಲ್ಲ ಇತ್ತು. ಬಟ್ ಬಟರ್ ಮಿಲ್ಕ್ ಬೆಳಗ್ಗೆ ಕುಡಿತಾರ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವರಲ್ಲಿ ಬಟರ್ ಮಿಲ್ಕ್ ಸಹ ಅವರು ಇಟ್ಟಿದ್ರು. ಆಮೇಲೆ ಸ್ಮೂದಿ ಇತ್ತು. ಆಮೇಲೆ ಓವರ್ ನೈಟ್ ಸೋಕ್ ಮಾಡಿದಂಥ ಓಟ್ಸ್ ಇತ್ತು, ಕಟ್ ವೆಜಿಟೇಬಲ್ಸ್ ಇತ್ತು, ಬಾದಾಮ್ ಮಿಲ್ಕ್ ಇತ್ತು, ಸೋಯ್ ಮಿಲ್ಕ್ ಇತ್ತು, ಡ್ರೈ ಫ್ರೂಟ್ಸ್ ಇತ್ತು, ಆಮೇಲೆ ಕಾರ್ನ್ಫ್ಲೇಕ್ಸ್ ಇತ್ತು, ಮ್ಯೂಸ್ಲಿ ಇತ್ತು, ಚಾಕೋಸ್ ಇತ್ತು. ಇದಕ್ಕೆ ನೀವು ಮಿಲ್ಕ್ ಸಹ ಆ್ಯಡ್ ಮಾಡ್ಕೊಳ್ಳೋ ಥರ ವೆರೈಟಿ ಆಫ್ ಮಿಲ್ಕ್ ಆಪ್ಷನ್ ಸಹ ಅವರಲ್ಲಿ ಕೊಟ್ಟಿದ್ರು. ಆಮೇಲೆ ಕಾಂಜಿ ಅಂತ ಏನೋ ಒಂದು ಕಂಜಿನೋ ಗೊತ್ತಿಲ್ಲ, ಅದು ಸಹ ನಾನು ಅಲ್ಲಿ ಟ್ರೈ ಮಾಡಿದೆ. ಆಮೇಲೆ ಕಟ್ ಫ್ರೂಟ್ಸ್ ಸಹ ಇತ್ತು, ಸಮೋಸ ಇತ್ತು, ಕಚೋರಿ ಇತ್ತು. ಆಮೇಲೆ ಲೈವ್ ಕೌಂಟರ್ಲಿ ನಾವು ಪರಾಟ ಅಥವಾ ಪೂರಿ ಆದರೂ ನಾವು ಮಾಡಿಸ್ಕೋಬೋದಿತ್ತು. ಮತ್ತು ಆ್ಯಸ್ ಯೂಶುವಲ್ ಕಾಫಿ ಟೀ ಎಲ್ಲ ಹೋಟೆಲ್ಸಲ್ಲೂ ಇರೋ ಥರ ಇಲ್ಲೂ ಇದೆ. ಆಮೇಲೆ ವೆರೈಟಿ ಆಫ್ ದೋಸಾ ಆಪ್ಷನ್ ಸಹ ಇತ್ತು. ರಾಗಿ ದೋಸಾ ಇತ್ತು, ಮಿಲೆಟ್ ದೋಸಾ ಇತ್ತು, ರೈಸ್ ದೋಸಾ ಇತ್ತು. ಸೊ ಆ ಥರ ದೋಸೆದಲ್ಲೂ ತುಂಬಾ ಆಪ್ಷನ್ಸ್ ಇಟ್ಟಿದ್ರು. ಆಮೇಲೆ ಆಮ್ಲೆಟ್ ಸಹ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿಸ್ಕೊಂಡು ನಾವು ಆಮ್ಲೆಟ್ ಸಹ ಅಲ್ಲಿ ಮಾಡಿಸ್ಕೋಬೋದಿತ್ತು. ನೀವು ನೋಡ್ತಿರ್ಬೋದು ನಾನಂತೂ ಎಷ್ಟು ಡೆಸರ್ಟ್ಸ್ನ ನಾನಲ್ಲಿ ಟ್ರೈ ಮಾಡ್ತಿದ್ದೀನಿ ಅಂತ. ಬಟ್ ಎವ್ರಿ ಡೇ ಇದೇ ಥರ ಇರೋದಿಲ್ಲ ಅಲ್ವಾ. ಸಮ್ ಟೈಮ್ಸ್ ಈ ಥರ ಬ್ರೇಕ್ಫಾಸ್ಟ್ ಓಕೆ, ಬಟ್ ಎವ್ರಿ ಡೇ ಈ ಥರ ಇಷ್ಟೊಂದು ಡೆಸರ್ಟ್ಸ್ ಅಥವಾ ಇಷ್ಟೊಂದು ವೆರೈಟಿ ಆಫ್ ಬ್ರೇಕ್ಫಾಸ್ಟ್ನ ನಾವು ತಿನ್ನೋಕ್ಕಾಗೋದಿಲ್ಲ. ಬ್ರೇಕ್ಫಾಸ್ಟ್ ಆಗಿದೆ, ನಾವು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಇದು ತುಂಬಾ ಫೇಮಸ್ ಟೆಂಪಲ್. ಇದನ್ನ ಸೆಕೆಂಡ್ ಶಬರಿಮಲ ಅಂತಾನೆ ಕರೀತಾರೆ. ಈ ದೇವಸ್ಥಾನದಲ್ಲಿ ಹುಡುಗಿರ್ನು ಸಹ ಅಲೋ ಮಾಡ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಯಾವುದೇ ಥರ ವೀಡಿಯೋಸ್ ಫೋಟೋಸ್ನೆಲ್ಲ ನಾವು ಶೂಟ್ ಮಾಡೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಹಾಕಿಲ್ಲ ಅದ್ರ ಬಗ್ಗೆ. ಆಮೇಲೆ ನಾವು ರೂಮಿಗೆ ಬಂದ್ವಿ. ಸ್ವಲ್ಪ ರೀಲ್ಸ್ ಹಾಗೂ ವೀಡಿಯೋಸ್ನ ನಾವು ಶೂಟ್ ಮಾಡಿದ್ವಿ. ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ನಾವು ಕನ್ನಪ್ಪ ಹೋಟೆಲ್ ಅಂದ್ಬಿಟ್ಟು, ಇದು ಅವಿನಾಶಿ ರೋಡಲ್ಲಿರೋದು. ಎಲ್ಲ ಫುಡ್ ಐಟಮ್ಸು ಚೆಟಿನಾಡ್ ಸ್ಟೈಲಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ಟೈಮಲ್ಲೂ ತುಂಬಾ ಜನ ಇದ್ದರು. ಸೊ 10-15 ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಈ ಹೋಟೆಲಲ್ಲಿ ಮೀಲ್ಸ್ ತುಂಬಾ ಫೇಮಸ್ಸು. ಸೊ ಮೀಲ್ಸಲ್ಲಿ ಸೂಪು, ಸ್ಟಾರ್ಟರ್ಸು, ವೆರೈಟಿ ಆಫ್ ಕರೀಸು ಮತ್ತು ಅನ್ಲಿಮಿಟೆಡ್ ರೈಸ್ ಇರುತ್ತೆ. ತುಂಬಾ ಟೇಸ್ಟಿ ಆಗಿತ್ತು. ವರ್ತ್ ಟ್ರೈಯಿಂಗ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಕೊಯಂಬತ್ತೂರಲ್ಲಿ ಇರುವಾಗ ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್ ನಾನು ಟ್ರೈ ಮಾಡಿರೋದಲ್ಲಿ ನನಗಿದು ಕನ್ನಪ್ಪ ಅನ್ನಿಸ್ತು. ಆಮೇಲೆ ಊಟ ಆಗಿದೆ. ಒಂದು ವೇಸ್ಟ್ ಕೆಲಸ ಮಾಡಿದಂದರೆ ಕ್ಲಾ ಮೆಷಿನಲ್ಲಿ ಟಾಯ್ ಪಿಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ದುಡ್ಡು ಸ್ಪೆಂಡ್ ಮಾಡಿ ತುಂಬ ಕಾಯಿನ್ಸ್ ತೊಗೊಂಡ್ವಿ. ಎಷ್ಟು ಸಲ ಟ್ರೈ ಮಾಡಿದ್ರೂ ಒಂದು ಟಾಯ್ ಸಹ ಸಿಕ್ಕಿಲ್ಲ. ಆ ಡೇಯಲ್ಲಿ ಒಂದು ವರ್ಸ್ಟ್ ಥಿಂಗ್ ಮಾಡಿದಂದರೆ ಈ ಕ್ಲಾ ಮೆಷಿನಲ್ಲಿ ಒಂದು ಟಾಯ್ನ ಪಿಕ್ ಮಾಡೋದಕ್ಕೆ ಹೋಗಿದ್ದು. ನೀವು ನೋಡ್ತಿರ್ಬೋದು, ವಂಶಿ ಟ್ರೈ ಮಾಡ್ದ, ಪಾಪ ಅವ್ನ ಕೈಲಿ ಆಗಸ್ಟ್ ಅವ್ನು ಟ್ರೈ ಮಾಡ್ದ. ಆದರೆ ಒಂದು ಟಾಯ್ ಸಹ ಪಿಕ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಅನ್ನೆಸೆಸರಿಲಿ ಅಲ್ಲಿ ದುಡ್ಡು ವೇಸ್ಟ್ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ನಾವು ಹೆವಿಯಾಗಿ ಫುಡ್ ತಿಂದಿರೋದ್ರಿಂದ ನೈಟ್ ಅಷ್ಟೊಂದು ಹೆವಿ ಫುಡ್ ತಿನ್ಬೇಕಂತ ಅನ್ನಿಸ್ಲಿಲ್ಲ. ಸೊ ನಾವು ಅಕ್ಷಯಂ ಹೋಟೆಲಲ್ಲಿ ಇಡ್ಲಿ ಮತ್ತು ಸೂಪ್ ಕುಡಿದ್ವಿ. ಡೇ 2 ಅಲ್ಲಿ ನಾವು ಅಷ್ಟೇ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.